ಪೊಲೀಸ್ ಕೊಡೋರು ಇಲ್ಲ. ವಿಡಿಯೋಗೆ ಹಾಕಿಲ್ಲ ಅಂದ್ರೆ ಶಾರ್ಟ್ ಮಾಡ್ಬೋದು. ವಿಡಿಯೋ ಮಾಡಕ್ಕೆ ಆಗ್ತಾ ಇಲ್ಲ. ಬ್ಯಾಟ್ರಿ ಏನು ಅಂದ್ರೆ ಬ್ಯಾಟ್ರಿ ಏನು ಅಂತಂದ್ರೆ ನಾನು ಇವಾಗ ಇಲ್ಲಿ ಇಟ್ಕೊಂಡಿಲ್ಲ ಅಂದ್ರೆ ಬಿದ್ದೋಗ್ತೀನಿ. ಒಂದ್ ಕೈಯಲ್ಲಿ ಇಟ್ಕೊಂಡು ಶೇಕಿ ಕುಷ್ಕೊ ಬಂದಿದ್ದೀನಿ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಬಟ್ ಚೆನ್ನಾಗಿದೆ. ಇಲ್ಲ ನೋಡ್ರಿ, ದೂದ್ ಸಾಗರ್ ಬಂದಿದ್ದೀನಿ ನಾವು ಇವಾಗ. ಅದನ್ನ ಬಿಡ್ಬೇಡ. ಇವಾಗ ಬಿಟ್ಮೇಲೆ ವಿಡಿಯೋ ಮಾಡಕ್ಕೆ. ಸೊ ಲೈಫ್ ಜಾಕೆಟ್ಸ್ ಕೊಡ್ತಿದ್ದೀವಿ ಇವಾಗ, ಆಯ್ತಾ? ಹಾಕೊಂಡು ಅಯ್ಯೋ ರಾರ ಅಂಗಡಿ ಇದೆಯಾ ಅಲ್ಲಿ? ಯಾವಾಗ ನನ್ಗೆ ಹಿಂಗೆ ಇಷ್ಟ ಆಗಲ್ಲ. ಈ ಕ್ಲಿಪ್ಪಿಂಗ್ ಡಿಸ್ಕಾರ್ಡ್ ಮಾಡ್ಬಿಡ್ತೀನಿ ನಮಗೆ. ಮಾಡ್ಕೊಳ್ಳಿ, ನೀಟಾಗಾದ್ರೂ ಇಟ್ಕೊಳ್ಳಿ. ಇದಕ್ಕಿಂತ ಹೆಂಗೆ ನೀಟಾಗಿರೋದು ನಂಗೆ ಗೊತ್ತಿಲ್ಲ. ವೇಸ್ ಹಂಗೆ ತೋರಿಸ್ಬಿಡ್ತ ನಿಮ್ಮ ಅಕ್ಕ ನೋಡಲ್ಲಿ. ಹಂಗೆ ನಿಮ್ಮ ಅಕ್ಕನ ಫ್ರೆಂಡ್ ಕ್ಯಾಂಪಲ್ಲ. ಓ ಇಲ್ಲಿ ನೋಡಿ ಫ್ರೆಂಡ್ಸ್ ಲೋಕಿ ಹೊಡೆದ್ಬಿಡ್ತೀನಿ. ಫ್ರೆಂಡ್ಸು. ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ ನಾವು. ಇವಾಗ ಮಾಡಿ ಇಂಟ್ರೊಡಕ್ಷನ್ ಒಂದು ಬಂತು ನೋಡ್ರಿ ಗಾಡಿ. ಎಷ್ಟೊಂದು ಶೇಕ್ ಆಯ್ತು ಅಂದ್ರೆ ಆಕ್ಚುಲಿ ನಮ್ದು ಸಾರಿ ఓన్ వెహికల్స్ బిడలా ಇಲ್ಲಿ. గవర్నమెంట్ కోసం బ్లాక్ ఎయిడ్స్ ఉంటారు కదా, నిజంగానే అయిపోయింది. ಅದೇ ತಾರು ಅಥವಾ ತಾರ್ ರಾಕ್ಸ್ ಇದ್ದಿದ್ರೆ ನಾವೇ ತಗೊಬರ್ಬೋದಾಗಿತ್ತೇನೋ, ಗೊತ್ತಿಲ್ಲ. ಓಕೆ, ನಮ್ಮ ಹತ್ರ ಒಂದು ತಾರಿದ್ರು ನಮ್ಮ ಕಳ್ಸಲ್ವಂತೆ. ಗೌರ್ಮೆಂಟ್ ವೆಹಿಕಲ್ಸ್ ಮಾತ್ರ ಬಿಡೋದು. ಆದಷ್ಟು ಬೇಗ ಒಂದು ತಾರ್ ರಾಕ್ಸ್ ತಗೊಳ್ಳೋಣ. ನೆನ್ಪಲ್ಲೇ ಹುಡ್ಕು. ಓಕೆ, ಇವತ್ತು ನಾವು ದೂದ್ ಸಾಗರ್ಗೆ ಬಂದಿದ್ದೀವಿ. ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಲೈಫ್ ಜಾಕೆಟ್ಸ್ ಕೊಟ್ಬಿಟ್ಟಿದ್ದಾರೆ. ಇನ್ನು ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆ ಕೊಟ್ಟಿರೋದು? ಸರಿ, ನಾನು ಸೀನರಿ ತೋರಿಸ್ತೀನಿ ನೋಡ್ರಿ. ವಾವ್, ಟ್ರೈನ್ ಹೋಗ್ತಿದೆ ಗೈಸ್. ಟ್ರೈನಲ್ಲಿ ಹೋದ್ರೆ ಸಕ್ಕತ್ತಾಗಿರುತ್ತೆ. ಇನ್ನು ನೋಡಿ, ಲಿಟ್ರಲಿ ಈ ಸೌಂಡ್ನ ಫೀಲ್ ಮಾಡಿದ್ರೆ ಮಾತ್ರ ಏನು ಮಸ್ತಾಗಿರುತ್ತೆ ಗೊತ್ತಾ, ನೇಚರ್ ಫೀಲು. ಸೊ ಗೈಸ್, ಇಲ್ಲಿ ಬರೀ ಗೌರ್ಮೆಂಟ್ ವೆಹಿಕಲ್ಸ್ ಬಿಡೋದಲ್ವಾ, ಅಲ್ಲಿ ಒಬ್ಬರಿಗೆ ಟಿಕೆಟ್ ಐ ಥಿಂಕ್ ಇಟ್ ಕಾಸ್ಟ್ 800 ಅನ್ಸುತ್ತೆ. ಒಳಗಡೆ ಬರೋಕ್ಕಮ್ಮ 600. ಸೊ ಎಂಟ್ರಿ ಟಿಕೆಟ್ 250 ಏನೋ ಪೇ ಮಾಡಿದ್ವಿ. ಆಮೇಲೆ ಇಲ್ಲಿ ಬಂದಮೇಲೆ ಒಂದು ಚೆಕ್ ಪೋಸ್ಟ್ ಇರುತ್ತೆ. ಸೊ ಆ ಚೆಕ್ ಪೋಸ್ಟಲ್ಲಿ ಇಷ್ಟು ಮೆಂಬರ್ಸ್ಗೆ 600 ರುಪೀಸ್ ಅಂತ. ಸೊ ಐ ಥಿಂಕ್ ಇಟ್ ಕಾಸ್ಟ್ ಅರೌಂಡ್
800 ಪರ್ ಪರ್ಸನ್ ಬರೋದಕ್ಕೆ. ವಾಶ್ರೂಮ್ಸ್ ಹೋಗ್ತೀಯಾ? ವಾಶ್ರೂಮ್ಸ್ ಎಲ್ಲ ಇದೆ ಒಳಗಡೆ. ಓಕೆ ಗೋ. ನೋಡಿ ಏನು ಮಾಡ್ತಾರೆ, ಏನು ಮಾಡಿಲ್ಲ. ಓಕೆ. ಆ್ಯಕ್ಚುಲಿ ನಾವು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಇದಕ್ಕೆ ಹೋಗಿದ್ವಿ, ಏನದು ಬಿಮ್ಗಾಡ್ ವೈಲ್ಡ್ ಲೈಫ್ ಸೆಂಚುರಿಗೆ ಹೋಗಿದ್ವಿ ಆಯಿತಾ. ಫಸ್ಟ್ ಆ್ಯಕ್ಚುಲಿ ಅಲ್ಲಿಂದ ಸೊ ದಾಂಡಲಿಯಿಂದ ಬಿಮ್ಗಾಡ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲೇನಾಯಿತು ಅಂತಂದರೆ RF ಫಾರೆಸ್ಟ್ ಆಫೀಸಿಂದ ನಾವು ಪರ್ಮಿಷನ್ ತೊಗೊಂಡ್ರೆ ಮಾತ್ರ ಒಳಗಡೆ ಬಿಡ್ತಾರಂತೆ, ಇಲ್ಲಾಂದರೆ ಬಿಡಲ್ಲ ಅಂದ್ಬಿಟ್ರು. 1.5 hour ವೇಸ್ಟ್ ಆಯಿತು ಅಲ್ಲ. ಹೌದು, ಯಾಕೆಂದರೆ ಅದು ಸ್ವಲ್ಪ ಕ್ರಿಟಿಕಲ್ ಏರಿಯಾ, ಅಂದರೆ ಲೈಕ್ ವೈಲ್ಡ್ ಅನಿಮಲ್ಸ್ ಇರೋದ್ರಿಂದ ಏನು ಮಾಡಿರ್ತಾರೆ ಅಂದರೆ ಅದಕ್ಕೆ ಕೇಜಲ್ಲಿ ಹಾಕಿರಲ್ವಲ್ಲ, ಸೊ ಹಂಗೆ ಓಡಾಡಕ್ಕೆ ಬಿಟ್ಟಿರ್ತಾರೆ. ನಮ್ಮನ್ನು ಬಿಟ್ಟರೆ ಎಲ್ಲಿ ಹೆಚ್ಚು ಕಡಿಮೆ ಏನಾದರೂ ಆಗುತ್ತೆ. ಅಕಸ್ಮಾತ್ ಯಾವುದಾದ್ರೂ ವೈಲ್ಡ್ ಅನಿಮಲ್ ಅಂದ್ಬಿಟ್ಟಿದ್ವಿ, ವೈಲ್ಡ್ ಅನಿಮಲ್ ಸಡನ್ನಾಗಿ ಅಟ್ಯಾಕ್ ಮಾಡಕ್ಕೆ ಬಂದುಬಿಟ್ರೆ, ಅದು ಲೋಕೇಶ್ವರಿ ಅಂತ ಅವ್ರನ್ನ ಕರ್ಕೊಬಂದುಬಿಟ್ಟಿದ್ದೀವಿ ಅಂದಮೇಲೆ ಬಂದೇ ಬರುತ್ತೆ. ಸೊ ಹಾಗಾಗಿ ನಾವು ಹೋಗಿಲ್ಲ. ಅಂತೆ ಈ ಫಾರೆಸ್ಟ್ ಆಫೀಸರ್ಸ್ಗೂ ಇವಾಗ ನಾವು ಕಾಲ್ ಮಾಡಿ ಏನಾದರೂ ಕೇಳಬೇಕು ಅಂತಂದರೆ ಇಟ್ ಇಸ್ ನಾಟ್ ದಟ್ 1000 ಕ್ವಶನ್ಸ್ ಕೇಳ್ತಾರೆ ಅವರು. ಸುಮ್ಮನೆ ಯಾಕೆ ಬೇಕು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿಗೆ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಫಾರಿನ್ ಲೇಡೀಸ್ ಇದ್ದಾರೆ. ಫಾರಿನ್ ಲೇಡೀಸ್ ಇದ್ದರೆ ಏನು ನೋಡಿ ಹಂಗೆ. ನನ್ನ ಹೆಸರು ರಾಮ. ಇಟ್ ಲಾಸ್ಟ್. ಹುಷಾರಾಗಿ ನೋಡ್ಕೋ ಬಾ. ಬಾ ಎದ್ದು. ಲೈಫ್ ಜಾಕೆಟ್ ಹಾಕೊಂಡು ನಡೆಯೋಕೆ ಆಗ್ತಿಲ್ವಾ? ಹ್ಞೂ ನಡಿ, ಪರವಾಗಿಲ್ಲ. ನೋಡಿ ಹಾಂ ನೋಡಿ ಯಪ್ಪ, ಇದು ಯಾವುದೋ ಹೊಸ ಸ್ಲಿಪ್ಪರ್ ತೊಗೊಂಬಿಟ್ಟು ನನ್ನ ಕಾಲು ಕಚ್ಬಿಟ್ಟಿದೆ. ನಡೆಯೋಕ್ಕೆ ಕಷ್ಟ ಆಗುತ್ತೆ ಗೈಸ್, ಯಾಕಂದರೆ ಕಾಲು ಲೇಟ್ ಬಿದ್ದಿದೆ. ಅಲ್ಲಿ ನೋಡಿ ಅಕ್ಕ, ನೋಡಿ ಅಲ್ಲಿ ಮಸ್ತಾಗಿ ನೀರಲ್ಲೆಲ್ಲ ಇಳಿಯೋಕೆ ಬಿಡ್ತಾರೆ. ಬಟ್ ನಾನು ನೋಡಿದ್ರೆ ಫುಲ್ ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಛೇ, ಅಲ್ಲಿ ಟ್ರೈನ್ ಹೋಗುತ್ತೆ ಅಂತ. ಆಹಾ, ಇಷ್ಟು ತಣ್ಣಗಿದೆಯಲ್ಲ ನೀರು. ಸಕ್ಕದಾಗೈತಲ್ಲ. ಅವಳು ನೋಡಿ ಇನ್ನೂ ಇಲ್ದು ಬರ್ತಾನೆ ಅವಳೆ. ಓ ಸಾರಿ, ಯಾರೋ ಫೋಟೋಗೆ ಇದ್ದವ್ರೆ ಅದಕ್ಕೆ. ಸಕ್ಕದಾಗೈತೆ ಪ್ಲೇಸು ನೋಡಿ. 17 Pro Max ನೋಡಿ, ಅಣ್ಣ ಎಷ್ಟು ಚೆನ್ನಾಗಿ ಹೋಗ್ತಾರೆ. ನಾವು ಹಂಗೆ ಹೋಗ್ಬೋದಾಗಿತ್ತು, ಆದ್ರೆ ನಮಗೆ ಗೊತ್ತೇ ಇಲ್ಲ ಇಲ್ಲಿ ಬರ್ತಾರದ್ದು. ಇಲ್ಲಾಂದ್ರೆ ರೆಡಿಯಾಗೇ ಬರ್ತಾ ಇದ್ದಿಲ್ಲ. ಬಟ್ಟೆ ಆದ್ರೂ ಬಟ್ಟೆನೂ ತಗೊಂಬಂದಿಲ್ಲ ಕರೆಕ್ಟು. ನಮ್ಮ ಅಣ್ಣ ಅವಾಗ ಒಳ್ಳಿಸ್ತಾರ, ಸಡನ್ ಡಿಸಿಷನ್ ತಗೊಂಡ್ಬಿಡ್ತಾನೆ.
ಅವ್ರು ಮಾತ್ರ ಎಂಜಾಯ್ ಮಾಡ್ತಾ ಇದಾರೆ ಇವಾಗ. ಇವಾಗ ನೋಡ್ತೀರಾ ಹುಡುಗರು ಹಂಗೆ ಮಸ್ತ್ ಹಾಕೊಂಡಿರೋ ಬಟ್ಟೆಲೆ. ಮತ್ತೆ ಇವಾಗ ಅದೇ ಬಟ್ಟೆ ವಾಪಸ್ ತಕೋತಾನೆ, ಅದೇ ಬಟ್ಟೆ ಬಿಟ್ಟು ಹೋಗ್ತಾನೆ. ಅದೇ ತರ ನಾವು ಹುಡುಗಿರ್ ಬಟ್ಟೆ ಬಿಟ್ಬಿಟ್ಟು ಹೋಗ್ಬಿಟ್ಟು ಮಾಡ್ಕೊಳ್ಳೋದಾಗುತ್ತಾ? ಹುಡುಗರಾದ್ರೆ ಅಪ್ಪ ಪಟ್ಟನ್ ಬಿಚ್ತಾರೆ, ಹೋಗ್ತಾರೆ, ಆಡ್ತಾರೆ, ಬರ್ತಾರೆ. ನಾವು ಹುಡುಗಿರ್ ಹಂಗ್ ಬಟ್ಟೆ ಬಿಚ್ಕೊಂಡು ಹೋಗೋ ಆಪ್ಷನ್ ಇದಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಯಾರು ಇಲ್ದೇ ಇರೋ ಕಡೆ ಪ್ರೈವೇಟ್ ಚೆನ್ನಾಗಿರುತ್ತಲ್ಲ ಗೈಸ್. ನನ್ನ ವಾಯ್ಸ್ ಕೇಳಿಸಲ್ಲ ನಿಮಗೆ ಬಿಡಿ ಹೆಂಗಿದ್ರು, ಬಟ್ ಸ್ವಲ್ಪ ನಿಮ್ ಫೋನಲ್ಲಿ ನೋಡ್ತಾ ಇದ್ರೆ ಇಲ್ಲ ಟಿವಿಲಿ ನೋಡ್ತಾ ಇದ್ರೆ ವಾಲ್ಯೂಮ್ ಜಾಸ್ತಿ ಇಟ್ಕೊಂಡು ನೋಡಿ, ಅವಾಗ ಕೇಳಿಸುತ್ತೆ ಅಲ್ವಾ? ನಮ್ಮ ಹುಡುಗಿ ಬರೀ ಫೋಟೋ ವಿಡಿಯೋಸ್ ತಗೊಳೋ ಬಿಸಿಯಲ್ಲ ಅವಳೆ. ನಾನು ಇಷ್ಟೊತ್ತು ಅವಳು ಫೋಟೋ ಶೂಟ್ ಮಾಡ್ತಾ ಇದ್ದೆ, ಇವಾಗ ಅವಳು ಬೇರೆ ಅವಳಿಗೆ ಮಾಡ್ತಿದ್ದಾರೆ ಅಷ್ಟೇ. ಸ್ವಲ್ಪ ಕಾಲ್ ಫ್ರೀಸ್ ಹೋಗ್ಬಿಡ್ತೇವೆ, ತುಂಬಾ ತಣ್ಣಗೈತೆ ನೀರು. ನೋಡ್ತೀರಾ? ಬೇಕಂದ್ರೆ ನೋಡ್ರಿ, ಬಂದು ನೋಡ್ರಿ. ಆಕ್ಚುಲಿ ಏನ್ ಗೊತ್ತಾ, ನಾವು ಬಂದಿದ್ದು ದಾಂಡೇಲಿಗೆ. ನಾನು ವಿಡಿಯೋ ಮಾಡೋ ಮೂಡಲ್ಲಿ ಇರ್ಲಿಲ್ಲ, ಅಂದ್ರೆ ಚಾರ್ಜ್ ಇರ್ಲಿಲ್ಲ, ಅನ್ಫಾರ್ಚುನೇಟ್ ಆಗಿ ಕರೆಂಟು ಇರಲಿಲ್ಲ ರೂಮಲ್ಲಿ. ಸೊ ಹಾಗಾಗಿ ವಿಡಿಯೋ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ, ಅಂದ್ರೆ ಸುಮ್ಮನೆ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಇತ್ತು. ಬಟ್ ಅದ್ರಲ್ಲಿ ಏನು ಕ್ಲಿಪ್ಪಿಂಗ್ಸ್ ಮಾಡಿಲ್ಲ, ಬಿಕಾಸ್ ನಾನು ದಾಂಡೇಲಿಗೆ ಬಂದಾಗಿಂದ ಅಲ್ಲಿ ರೂಮಲ್ಲಿ ಆಗಲಿ ಅಥವಾ ನಾವು ಆಕ್ಟಿವಿಟೀಸ್ ಆಡಿದಾಗಲಿ ನಾನೇನು ಅಷ್ಟೊಂದು ವಿಡಿಯೋಸ್ ಮಾಡ್ಕೊಂಡಿಲ್ಲ. ಬಟ್ ಇದು ವೈಲ್ಡ್ ಲೈಫ್ ಸೆಂಚುರಿಗೆ ಬಂದ್ವಲ್ಲ, ಅಲ್ಲಿ ಸರಿ ಒಳಗಡೆ ಬಿಡ್ತಾರೆ ಅಂತ ಅಂದ್ಬಿಟ್ಟು ಸುಮ್ಮನೆ ಒಂದು ಕ್ಲಿಪ್ಪಿಂಗ್ಸ್ ತಗೊಳ್ಳೋಣ, ಅಲ್ಲಲ್ಲಿ ಆ್ಯಡ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಬ್ಲಾಗ್ ಮಾಡಕ್ಕೆ ಶುರು ಮಾಡಿದ್ದು. ಆಮೇಲೆ ಇಲ್ಲಿ ಬಂದ್ವಿ. ಈ ಲೊಕೇಶನ್ ಕೂಡ ಮಸ್ತಾಗೈತೆ, ಹಿಂಗೋ ನೋಡದೆ ಇರೋರು ನೋಡ್ಲಿ ಅಂತ ಅಂದ್ಬಿಟ್ಟು ಮಾಡಿರೋದಷ್ಟೇ. ಸೊ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿತ್ತು. ಪ್ಲ್ಯಾನ್ ಮಾಡಿದ್ದು ಒಂದು ಕಡೆ, ಬಂದಿದ್ದು ಒಂದು ಕಡೆ. ಅಲ್ಲಿಂದ ನಡ್ಕೊಬಂದು ಸುಸ್ತಾಗ್ಬಿಟ್ಟಿದೆ ಗೈಸ್. ಬಿಕಾಸ್ ಏನು ಗೊತ್ತಾ, ನೋಡಿ ಯಾವುದೋ ಹೊಸ ಚಪ್ಪಲಿ ಇಸ್ಕೊಂಡು ನಾನು ಕಾಲು ಎಂಗೇಟ್ ಮಾಡ್ಕೊಂಡಿದ್ದೀನಿ, ನಡಿಯೋಕ್ಕೆ ಕಷ್ಟ ಆಗ್ತದೆ. ಇಲ್ಲಿ ನೋಡ್ರಿ, ಇವಳು ಚಪ್ಪಲಿ ಹಾಕೊಂಡೆ ಎಲ್ಲ ಮಾಡ್ತಾ ಇದ್ದಾರೆ. ತಪ್ಪು ತಿಳ್ಕೊಂಬಿಡಿ ಗೈಸ್, ಚಿಕ್ಕ ಹುಡುಗಿ. ಸೊ ಇವಾಗ ನಿಮ್ಮ ಅಭಿಪ್ರಾಯಗಳು ಸ್ವಲ್ಪ ತಿಳಿಸ್ತೀರಾ ಜಾಗದ ಬಗ್ಗೆ, ಹೇಗನ್ನಿಸ್ತು ಅಂತ ಅಂದ್ಬಿಟ್ಟು? ಸ್ವಲ್ಪ ಜೋರಾಗಿ ಮಾತಾಡ್ಬೇಕು ನೀವು. ಚೆನ್ನಾಗಿದೆ, ಅದೇ ನೀರಲ್ಲಿ ಇಳಿಬೇಕು ಅನಿಸ್ತಿದೆ, ಬಟ್ ಇಳಿಯಕ್ಕಾಗ್ತಿಲ್ಲ. ಯಾಕೆ? ಯಾಕಂದ್ರೆ ನಾವು ಗರ್ಲ್ಸ್. ಅಲ್ಲ, ನಾನು ಇಷ್ಟೊತ್ತು ಹೇಳ್ತಾ ಇದ್ದೆ, ಹುಡುಗರಾದ್ರೆ ಪಟ್ ಅಂತ ಡ್ರೆಸ್ ಬಿಚ್ತಾರೆ ಹೋಗ್ಬಿಡ್ತದೆ, ಹುಡುಗಿರ್ಗೆ ಆ ಥರ ಆಪ್ಷನ್ ಇಲ್ಲ ಅಂತ ಅಂದ್ಬಿಟ್ಟು. ಹಾಗೆ ಹೇಳ್ತಾರದು. ಸನ್ಬಾತ್ ಮಾಡ್ತವ್ರೆ ಗೈಸ್ ಅವರು. ಇಲ್ಲಿ ಬಂದ್ಬಿಟ್ಟು ಸ್ವಿಮ್ ಮಾಡ್ಬಿಟ್ಟು ಇಷ್ಟೊತ್ತು, ಆಮೇಲೆ ಅಲ್ಲೋ ಕುತ್ಕೊಬಿಟ್ಟಿದ್ದಾರೆ ಫುಲ್ಲು. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರಲ್ವಾ. ಪ್ಲಾನ್ ಮಾಡ್ಬಿಟ್ಟು ಬರ್ಬೇಕು, ಅದಕ್ಕೆ ಅನ್ಪ್ಲಾನ್ ಮಾಡ್ಕೊಂಡ್ ಬರ್ಬಾರ್ದು ಯಾವುದಕ್ಕೂ. ಓಕೆ, ಬಟ್ ಬಂದಿದ್ದೊಂದು ಖುಷಿ. ತಣ್ಣಗಿದೆ, ಜಾಸ್ತಿ ತಣ್ಣಗಿದೆ. ಸೊ ಅಷ್ಟೇ ಗೈಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ಕೊತೀನಿ. ನನ್ನ ವಿಡಿಯೋಸ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇತ್ತೀಚೆಗೆ ವಿಡಿಯೋಸ್ ಏನೂ ಆಗ್ತಾಯಿಲ್ಲ, ಬಿಕಾಸ್ ಟೈಮ್ ಸಿಗ್ತಾ ಇಲ್ಲ. ಅಂದರೆ ಟೈಮ್ ಸಿಗುತ್ತೆ, ಇನ್ಫ್ಯಾಕ್ಟ್ ಏನಂತಂದರೆ ಅಲ್ಲ, ಟೈಮ್ ಸಿಗ್ತಾ ಇಲ್ಲ. ಯಾಕೆ ಟೈಮ್ ಸಿಗ್ತಾ ಇದೆ ಗೊತ್ತಾ? ನಾನು ಶೂಟ್ ಮಾಡೋದು ಈಸಿ, ಶೂಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಎಡಿಟ್ ಮಾಡೋದೇ ಕಷ್ಟ ನನಗೆ. ಇವ್ಳು ಎಡಿಟ್ ಮಾಡಕ್ಕೆ ಹೆಲ್ಪ್ ಮಾಡಿದ್ರೆ ನಾನು ವಿಡಿಯೋಸ್ ಮಾಡ್ಬೋದಪ್ಪ. ನಿದ್ದೆ ಮಾಡೋದೇ ಟೈಮ್ ಇರೋಲ್ಲ ಅವ್ರಿಗೆ. ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡೋರಿಗೆ ಗೊತ್ತಾಗುತ್ತೆ ನೋವು ಏನು ಅಂತ ಅಂದ್ಬಿಟ್ಟು. ನೀನ್ ರೀಸೆಂಟ್ ಇಂದ ಮಾಡ್ತಾ ಇದೀಯ, ನಾನು ಅವಾಗಿಂದ ಮಾಡ್ತಾ ಇದೀನಿ. ಶೂಟ್ ಮಾಡ್ಕೊಂಡು ಏನಾದ್ರು ಮಾಡ್ಕೋಬಹುದು, ಬಟ್ ಎಡಿಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾನು ವಿಡಿಯೋಸ್ ಆಗ್ತಾ ಇಲ್ಲ. ಬಟ್ ನೋಡೋಣ, ಗೋಯಿಂಗ್ ಫಾರ್ವರ್ಡ್ ಟೈಮ್ ಮಾಡಿಕೊಂಡು ಹಾಕ್ತೀನಿ. ತುಂಬ ದಿನ ಆಯ್ತು ಆ್ಯಕ್ಚುಲಿ ನಾನು ಬ್ಲಾಗ್ ಅಪ್ಲೋಡ್ ಮಾಡಿ. ಅಂದರೆ ಒಂದು ರೀಸೆಂಟಾಗಿ ಒಂದು 2 ಬ್ಲಾಗ್ಸ್ ಅಪ್ಲೋಡ್ ಮಾಡಿದ್ದೆ. ನಮ್ಮ ಅಜ್ಜಿ ಮನೆ ಊರಬ್ಬದ ಅಪ್ಲೋಡ್ ಮಾಡಿದ್ದೆ, ಬಟ್ ವಾಯ್ಸ್ ಕೊಟ್ಟಿರಲಿಲ್ಲ. ಏನೋ ಸುಮ್ಮನೆ ಹಂಗೆ ಅನ್ನಿಸ್ರೆ ಮಾಡ್ತೀನಿ, ಅನಿಸಿಲ್ಲ ಅಂದರೆ ಮಾಡಲ್ಲ. ಇದೇನು ನ್ಯಾಯ? ಸರಿ, ಇಲ್ಲ, ನಾನು ಇನ್ಮೇಲೆ ಟ್ರೈ ಮಾಡ್ತೀನಿ ಹಾಕೋಕ್ಕೆ ಬ್ಲಾಗ್.
ಅಂದ್ರೆ ನನ್ಗೆ ಕಂಟೆಂಟ್ ಸಿಗ್ಬೇಕು ಗೈಸ್. ಈ ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡಿದಾಗಿಂದ ತಲೆ ಓಡ್ಸಕ್ಕೆ ಆಗ್ತಾ ಇಲ್ಲ ನನ್ಗೆ, ಹೋಗ್ಬಿಟ್ಟಿದೆ ನನ್ಗೆ. ಕರೆಕ್ಟಾಗಿ ತಲೆ ಯೂಸ್ ಮಾಡ್ತಾ ಇದ್ದೀರಾ. ತಲೆ ಓಡ್ಸಿದ್ರೆ ಐಡಿಯಾಸ್ ಬರುತ್ತೆ ಕಣೆ. ನೋಡಿ 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 ಇದೇ ಪ್ರಾಬ್ಲಮ್. ಇವ್ರು ಕೊಡೋ ವ್ಲಾಗ್ ಕಂಟೆಂಟ್ ಎಲ್ಲ ಹೆಂಗಿರುತ್ತೆ ಗೊತ್ತಾ, ಆಲ್ರೆಡಿ ಅದು ಯಾವ್ದಾದ್ರು ಒಂದು ಯೂಟ್ಯೂಬ್ ಚಾನಲ್ ಮಾಡಿರ್ತಾರೆ, ಹಾಗಾಗಿ ಅದನ್ನ ಕೊಡ್ತಾರೆ. ಮತ್ತೆ ನಾನು ಅದನ್ನ ರೀಸೆಂಡ್ ಮಾಡಿದ್ರೆ ಎಲ್ಲರೂ ಕಾಪಿ ಅಂತಾರಲ್ವಾ, ಅದಕ್ಕೆ ನನಗೆ ಇಷ್ಟ ಆಗಲ್ಲ. ಅಂದ್ರೆ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸ್ ಆಗ್ತಾರೋ ವಿಡಿಯೋಸ್ ಸೇಮೇ ಇರುತ್ತೆ, ಬಟ್ ವಿಡಿಯೋ ಹೆಂಗ್ ಹಿಡಿತಾರೆ ಅಥವಾ ಕಂಟೆಂಟ್ ಮಾಡೋದ್ರಲ್ಲಿ ಡಿಫ್ರೆಂಟ್ ಇರ್ಬೋದು. ನಾಟ್ ಕಂಟೆಂಟ್ ವಿಲ್ ಬಿ ದ ಸೇಮ್, ಬಟ್ ಶೂಟ್ ಮಾಡೋದು ಬೇರೆ ತರ ಇರ್ಬೋದು. ಬಟ್ ಸ್ಟಿಲ್ ಇಟ್ಸ್ ಓಕೆ. ಇನ್ನು ಊಟ ಮಾಡಿಲ್ಲ, ನಾವು ಊಟ ಮಾಡಕ್ ಹೋಗ್ಬೇಕು. ಊಟ ಮಾಡಕ್ ಹೋಗೋವಾಗ ಒಂದು ವ್ಲಾಗ್ ಇಲ್ಲ ಅಷ್ಟೇ, ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ಕೋತೀನಿ. ಹಿಂಗ್ ಮುಂದೆ ಟ್ರೈ ಮಾಡ್ತೀನಿ ವ್ಲಾಗ್ಸ್ ಅಪ್ಲೋಡ್ ಮಾಡೋದಕ್ಕೆ. ನನ್ನ ವಾಯ್ಸ್ ಏನಾದ್ರು ಕೇಳಿಸಿಲ್ಲ ಅಂತಂದ್ರೆ ಬೇಜಾರ್ ಮಾಡ್ಕೋಬೇಡಿ, ತುಂಬಾ ಜನ ನನ್ನ ಮಿಸ್ ಮಾಡ್ಕೊತಾ ಇದ್ದೀರಾ ಅಂತ ಗೊತ್ತು. ಸರಿ ಗೈಸ್, ಫೈನ್, ಬೈ, ಟಾಟಾ. ಸಬ್ಸ್ಕ್ರೈಬ್ ಮಾಡಿ, ಯಾ ಬಿ ಗ್ರೇಟ್ಫುಲ್. ಲೈಕ್ ಸರಿ ಗೈಸ್, ಬೈ, ಸಿ ಯು ನೆಕ್ಸ್ಟ್ ವ್ಲಾಗ್.